ಮಾನಿಟರ್ ಸ್ಕ್ರೀನಲ್ಲಿ ಇಟ್ಸ್ ವಿಸಿಬಲ್. ಯು ಹ್ಯಾವ್ ಅ ಪ್ರಾಜೆಕ್ಟ್ ವಿಸಿಬಲ್. ಇದ್ರ ಹೆಸರು ಓದ್ತೀರಾ? ಇಟ್ಸ್ ಕಾಲ್ಡ್ ಭ್ರಾಂತಿ ಮುಕ್ತಿ. ಭ್ರಾಂತಿ ಮುಕ್ತಿ ಅನ್ನೋದು ಒಂದು AI ಚಾಟ್ ಬಾಟ್. ಈ AI ಚಾಟ್ ಬಾಟ್ಗೆ ನನ್ನದು ಒಂದು ಕ್ವೆಶ್ಚನ್ ಕೇಳಿದ್ರೆ ಇದು ಎರಡೆರಡು ಆನ್ಸರ್ನ ಕೊಡುತ್ತೆ. ಒಂದು ಆನ್ಸರು ಅದ್ವೈತ ವೇದಾಂತ ಅಂತ. ನೀವೆಲ್ಲರೂ ಶಂಕರಾಚಾರ್ಯ ಹೇಳಿದ್ದು ಪ್ರತಿಪಾದನೆ ಮಾಡಿದ್ದು ಅದ್ವೈತ ವೇದಾಂತ. ಇನ್ನೊಂದು ಚಾರ್ವಾಕ ಅಂತ. ಇಲ್ಲಿ ಇಮೇಜ್ ಕಾಣಿಸ್ತಿದೆ, ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಈ ಬ್ಲೂ ಕಲರ್ ಪ್ರಕಾರ ಇದು ಚಾರ್ವಾಕ ಅಂತ ಇವ್ರ ಹೆಸರು. ಇವ್ರ ಪ್ರಕಾರ ಅವನ ದೇಹದಲ್ಲಿ ಏನೇನಿದೆಯೋ, ಅವನಲ್ಲಿ ಕಿಡ್ನಿ ಲಂಗ್ಸು ಎಲ್ಲ ಇದೆಯಲ್ಲ, ಸೊ ಅದನ್ನ ಹತ್ರ ಟ್ರೂತ್. ಆ್ಯಂಡ್ ಇನ್ನೊಬ್ಬ ಓಂಕಾರ ಎಲ್ಲ ಇದೆಯಲ್ಲ, ಇಸ್ ಅನ್ ಅದ್ವೈತನೇ. ಅವನಿಗೆ ಆತ್ಮ ಅನ್ನೋದು ಇಟ್ ಇಸ್ ಟ್ರೂ ಫಾರ್ ಹಿಮ್. ಸೊ ಇವಾಗ ನನ್ನ ಹತ್ರ ಇರೋ ಈ ಬೌಲಲ್ಲಿ ಎಷ್ಟೊಂದು ಪ್ರಶ್ನೆಗಳಿವೆ. ಯು ಕ್ಯಾನ್ ಪಿಕ್ ಎನಿ ಆಫ್ ಇಟ್. ಓಕೆ, ನಿನ್ನ ಫ್ರೆಂಡ್ ಹತ್ರ ಒಂದು ಪ್ರಶ್ನೆ ಬಂದಿದೆ. ಏನು ಗೊತ್ತಾ? ವೇರ್ ಡು ಯುವರ್ ಥಾಟ್ಸ್ ಗೋ ವೆನ್ ಯು ಆರ್ ಇನ್ ಥಿಂಕಿಂಗ್ ದೆಮ್? ಇವಾಗ ಯಾವಾಗಲೂ ನಾವು ಎಷ್ಟೊಂದು ಯೋಚನೆಗಳನ್ನ ಮಾಡ್ಕೊಳ್ತೀವಿ. ನಾವು ಯೋಚನೆ ಮಾಡ್ಕೊಂಡಿಲ್ಲ ಅಂದರೆ ಆ ಯೋಚನೆ ಎಲ್ಲಿಗೆ ಹೋಗುತ್ತೆ? ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಈ ಕ್ವಶನ್ನ ನಾನು AI ಚಾಟ್ ಬಾಟ್ನ ಕೇಳಿದೆ, ನೋಡೋಣ ಏನು ಹೇಳುತ್ತೆ ಅಂದರೆ. ಸೊ AI ಚಾಟ್ ಬಾಟ್ ಹೇಳುತ್ತೆ, ಚಾರ್ವಾಕದ ಪ್ರಕಾರ ಈ ಏನೇನು ಯೋಚನೆ ಎಲ್ಲ ಇರುತ್ತಲ್ಲ, ಇಟ್ ಇಸ್ ಜಸ್ಟ್ ಆಟಮ್ಸು, ಎಲೆಕ್ಟ್ರಾನ್ಸು, ನ್ಯೂರಾನ್ಸು ಇದೆಲ್ಲಾದರೂ ಆಗುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್ ಅಷ್ಟೇ ಅಂತ. ಆದರೆ ಅದ್ವೈತ ವೇದಾಂತ ಹೇಳುತ್ತೆ, ನಿಮ್ಮ ಹತ್ರ ಒಂದು ಪಾಟ್ ಇದೆಯಪ್ಪ, ಒಂದು ಖಾಲಿ ಮಡಿಕೆ ಇದೆ, ಅದಕ್ಕೆ ನೀರು ಹಾಕಿದ್ದೀನಿ. ಆ ನೀರು ಹಾಕಿರೋ ಮಡಿಕೆನ ನೀವು ಮುಟ್ಟೆ ಇಲ್ಲ ಅಂದರೆ ಹೇಗಿರುತ್ತೆ? ಸುಮ್ಮನೆ ನೀರು ಹಾಗೆ ನಿಂತಿರುತ್ತಾ? ಅದೇ ನಾನು ಮಡಿಕೆಗೆ ನೀರಿಗೆ ಒಂಚೂರು ಕಲರ್ ರಿಪಲ್ಸ್ ಬರುತ್ತೆ ಅಲ್ವಾ? ಅದೇ ಥರ ಯೋಚನೆ ಅನ್ನೋದು ಮಾಡಿದ್ರೆ ರಿಪಲ್ ಆಗುತ್ತೆ. ಸೊ ಪ್ರಾಜೆಕ್ಟ್ ಕನೆಕ್ಟ್ ಆಗೋದು ಪಾಸಲ್ಲಿ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಇದೆ, ನನಗೆ ಇಷ್ಟ ಆಗಿದೆ. ನೋಡೋಣ ಏನು ಪ್ರಾಜೆಕ್ಟ್ ಇದೆ ಅಂತ. ಸೊ ಮತ್ತೆ ಈ ಸ್ಕ್ರೀನ್ಗೆ ಹೋಗೋಣ. ಈ ಸ್ಕ್ರೀನಿಂದ ನಿಮಗೆ ಎರಡು ಅಂಗಡಿ ಕರ್ಕೊಂಡು ಹೋಗ್ತಾರೆ. ಒಂದು ಗೋಲ್ಡ್ ಶಾಪ್, ಇನ್ನೊಂದು ಪಾಟ್ರಿ ಶಾಪ್. ಯಾವ ಶಾಪ್ ಹೋಗ್ತೀರಾ? ಗೋಲ್ಡ್ ಶಾಪ್ ಕಾಸ್ಟ್ಲಿ ಅಲ್ವಾ? ವರ್ಚುವಲ್ ಆಗಿ ಬರ್ತಾರೆ. ಈ ಗೋಲ್ಡ್ ಶಾಪಲ್ಲಿ ನಿಮ್ಮ ಹತ್ರ 3 ಆಪ್ಷನ್ ಇದೆ. ಮೊದಲನೇ ಆಪ್ಷನ್ನು ರಿಂಗು, ಎರಡನೇ ಆಪ್ಷನ್ನು ನೆಕ್ಲೆಸ್, ಮೂರನೇ ಆಪ್ಷನ್ ಬ್ಯಾಂಗಲ್. ಯಾವ್ದು ಬೇಕು ನಿಮಗೆ? ರಿಂಗೋಸ್ಕರ ಅಂತ ಒಂದು ಬ್ರ್ಯಾಂಡ್ ನ್ಯೂ ರಿಂಗನ್ನು ರೆಡಿ ಮಾಡಿಸಿದ್ದೀನಿ. ಬೇಕಾ ನಿಮ್ಗೆ ರಿಂಗು? ಫ್ರೀ ಬೇಕಾ? ಪ್ಯಾಕ್ ಮಾಡಿಬಿಡ್ಲಾ? ಪ್ಯಾಕ್ ಮಾಡ್ತಾ ಇದ್ದೆ ಏನಾಗೋದು ಗೊತ್ತಾ? ಏನೋ ಒಂದು ತೊಂದರೆ ಆಗೋಗ್ಬಿಟ್ಟು ಅದು ಏನಾಯ್ತು ಗೊತ್ತಾ? ಗೋಲ್ಡ್ ಕಾಸ್ಟ್ಲಿ ಆಗೋಗ್ಬಿಟ್ಟಿದ್ಯಲ್ಲ, ಆ ಗೋಲ್ಡ್ ಶಾಪ್ ಅವನು ಸ್ವಲ್ಪ ಚಿನ್ನನ ಮಿಕ್ಸ್ ಮಾಡಿಬಿಟ್ಟು ಬರೀ ಈ ಚೀಪ್ ಮೆಟಲ್ನೆಲ್ಲ ಹಾಕ್ಬಿಟ್ಟಿದ್ದಂತೆ. ಆ ಚೀಪ್ ಮೆಟಲ್ನೇ ಗೋಲ್ಡು ಅಂತ ಮಾರ್ತಾ ಇದ್ದಂತೆ. ಅದು ಮುರಿದು ಹೋಗ್ಬಿಟ್ಟಿದೆ. ಆದರೆ ಆ ಗೋಲ್ಡ್ ಅನ್ನೋದು ಇತ್ತು ಅಲ್ವಾ? ಆ ಗೋಲ್ಡನ್ನ ಏನು ಮಾಡ್ತೀನಿ? ಗೋಲ್ಡ್ ವೆರಿ ಕಾಸ್ಟ್ಲಿ, 15,000 ರೂಪಾಯಿ ಇವಾಗ ಗ್ರಾಮ್. ಆ ಗೋಲ್ಡನ್ನ ಪ್ರಿಸರ್ವ್ 17,000 ರೂಪಾಯಿ ಇವಾಗ ಗೋಲ್ಡು. ಆ 17,000 ರೂಪಾಯಿ ನಾನು ಸೇವ್ ಮಾಡ್ಕೋಬೇಕಲ್ಲ. ಅದಕ್ಕೆ ಏನು ಮಾಡ್ತೀನಿ? ಆ ಗೋಲ್ಡನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬಿಸ್ಕೆಟ್ ಮಾಡಿ ಅವರೇ ಚೇಂಜ್ ಮಾಡಿಕೊಡ್ತಾರೆ. 17,000 ರೂಪಾಯಿ ಸೇವ್ ಮಾಡ್ಕೋಬೇಕಲ್ಲ ನಾನು. ಸರಿ, ಇವಾಗ 3 ಇಮೇಜಸ್ ನೋಡಿದ್ರೆ ನೀವು, ಒಂದು ಗೋಲ್ಡ್ ರಿಂಗ್ ನೋಡಿದ್ರಿ, ಇನ್ನೊಂದು ಮುರಿದೋಗಿರೋ ಗೋಲ್ಡ್ ರಿಂಗ್ ನೋಡಿದ್ರಿ, ಇನ್ನೊಂದು ಗೋಲ್ಡ್ ಬಿಸ್ಕೆಟ್ ನೋಡಿದ್ರಿ. ಈ ಮೂರಲ್ಲೂ ಕಾಮನ್ ಏನು? ಗೋಲ್ಡ್ ಅಲ್ವಾ? ಅದೇ ಥರ ಇದು ಮಿಕ್ಸ್ ಆಗಿರೋದು ಇಲ್ಲಪ್ಪ. ಇದು ನಿಮಗೆ ಯಾವ್ದು ಒರಿಜಿನಲ್ ಗೋಲ್ಡ್ ಇರುತ್ತೋ ಅದನ್ನು ಮಾತ್ರ ಸಪ್ರೇಟ್ ಮಾಡಿಬಿಟ್ಟು ಗೋಲ್ಡ್ ಬಿಸ್ಕೆಟ್ ಮಾಡಿದ್ದಾರೆ. ಸೊ ದಕ್ಷಿಣ 17,000 ವಾಪಸ್ ಬರಲ್ವಲ್ಲ? 70,000 ವಾಪಸ್ ಮಾಡ್ತಾರೆ. ಏನು ಬರುತ್ತಾ? ತತ್ವ ಏನಕ್ಕೆ? ವಿಶ್ವಂ ಪಶ್ಯತಿ ಕಾರ್ಯಕಾರಣತೆಯ ಸ್ವಸ್ವಾಮಿ ಸಂಬಂಧಿತ. ಅಂದರೆ ಇವಾಗ ನಾವು ಎಷ್ಟೊಂದು ಈ ಭೂಮಿಯಲ್ಲಿ ಎಷ್ಟೊಂದು ಜನರನ್ನ ನೋಡ್ತೀವಿ. ಒಬ್ಬ ಸ್ಟೂಡೆಂಟ್ ನೋಡ್ತೀವಿ, ಇನ್ನೊಬ್ಬ ಟೀಚರ್ನ ನೋಡ್ತೀವಿ, ಇನ್ನೊಬ್ಬ ಅಪ್ಪನ ನೋಡ್ತೀವಿ, ಅಮ್ಮನ ನೋಡ್ತೀವಿ, ಟೀಚರ್ಸ್ನೆಲ್ಲರೂ ನೋಡ್ತೀವಿ. ಇವರೆಲ್ಲರೂ ಕಾಮನ್ ವಾಟ್ ಇಸ್ ಕಾಮನ್ ಬಿಟ್ವೀನ್ ಆಲ್ ಆಫ್ ದೆಮ್? ಕರೆಕ್ಟ್, ಎಲ್ಲರೂ ಮನುಷ್ಯರೇ. ಇನ್ನೇನೋ ಒಂದು ಕಾಮನ್ ಇರಬೇಕಲ್ಲ. ಎಲ್ಲರ ಹತ್ರನೂ ಇರೋ ಆ ಒಂದು ವಸ್ತು ಏನು? ಕಾಣಿಸ್ದೇ ಇರೋ ವಸ್ತು ಬುದ್ಧಿ. ಆ ಆತ್ಮ, ಸೊ ಅದಕ್ಕೆ ಪ್ಯೂರ್ ಕಾನ್ಷಿಯಸ್ನೆಸ್, ಇದನ್ನು ಆತ್ಮನ್ ಅಂತ ಕರೀತಾರೆ. ಈ ಆತ್ಮನ್ ನಮ್ಮೆಲ್ಲರಲ್ಲೂ ಕಾಮನ್ ಆಗಿರ್ತಾನೆ. ಆ ಆತ್ಮ ಮತ್ತು ಪರಮಾತ್ಮ
ಪರಮಾತ್ಮ ದೇವರು ಇಬ್ಬರೂ ಬೇರೆ ಅಲ್ಲ. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ ಅಂತ. ಇವಾಗ ಹೇಗೆ ಆ ಗೋಲ್ಡ್ ಎಕ್ಸಾಂಪಲಲ್ಲಿ ಆ 3 ಸ್ಟೇಟಲ್ಲೂ ಗೋಲ್ಡ್ ಕಾಮನ್ ಆಗಿತ್ತು, ಅದೇ ಥರ ಈ ಪ್ರಪಂಚದಲ್ಲಿರೋ ಎಲ್ಲರಲ್ಲೂ ಆ ಆತ್ಮ ಅನ್ನೋದು ಕಾಮನ್ ಆಗಿರುತ್ತೆ ಅನ್ನೋದೇ ಈ ಪ್ರಾಜೆಕ್ಟ್ ಡೆಮಾನ್ಸ್ಟ್ರೇಷನ್ ಆಗುತ್ತೆ. ಇಷ್ಟ ಆಯ್ತಾ ನಿಮಗೆ? ಥ್ಯಾಂಕ್ ಯು. ವೆಲ್ಕಮ್.